Good morning everyone. My name is Pramla Kumari, electrician JT in Basveshwara IT College, Raichur. So today I am going to discuss here about UPS, uninterruptible power supply. So UPS is nothing but the full form uninterruptible power supply. As the name indicate, power ಅನ್ನೋದು ಇಲ್ಲಿ ಇಂಟ್ರಪ್ಟ್ ಅನ್ನೋದು ಆಗಲ್ಲ. ಏನಾದರೂ ಫೇಲ್ಯೂರ್ ಆಗಿರಲಿ, ಓಕೆ, ಇನ್ಸ್ಟಂಟೇನಿಯಸ್ ವೋಲ್ಟೇಜ್ ಡ್ರಾಪ್ ಆಗಿರಲಿ, ಇಕ್ವಿಪ್ಮೆಂಟಿಗೆ ಕಂಟಿನ್ಯೂಸ್ ಆಗಿ ಸಪ್ಲೈ ಮಾಡಲಿಕ್ಕೆ ಈ ಒಂದು ಯು ಪಿ ಎಸ್ ಅನ್ನೋದು ಯೂಸ್ ಮಾಡ್ತೀವಿ. ಸೊ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ದಿ ಯು ಪಿ ಎಸ್. ಸೊ ಇಂಟ್ರೊಡಕ್ಷನ್ ಪಾರ್ಟಲ್ಲಿ ನೋಡ್ಬೋದು ಯು ಪಿ ಎಸ್ ಅಂದರೆ ಏನು. ಇಟ್ ಈಸ್ ಲೈಕ್ ಎ ಡಿವೈಸ್. ಓಕೆ, ಯು ಪಿ ಎಸ್ ಅನ್ನೋದು ಒಂದು ಡಿವೈಸ್. ಇದು ಎದಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಬ್ಯಾಕಪ್ ಎ ಪವರ್ ಸಪ್ಲೈ ಅನ್ನೋದನ್ನು ಬ್ಯಾಕಪ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ ಟು ಪ್ರಿವೆಂಟ್. ಎದಕ್ಕೆ ಬ್ಯಾಕಪ್ ಮಾಡಬೇಕು ಅಂದರೆ ಎದಕ್ಕಂದರೆ ಸಮ್ಟೈಮ್ಸ್ ಸಿಸ್ಟಮಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಅನ್ನೋದು ಅಕ್ಕರ್ ಆಗುತ್ತೆ. ಫ್ರಮ್ ಪವರ್ ಸಪ್ಲೈ ಪ್ರಾಬ್ಲಮ್ಸ್ ಸಚ್ ಆಸ್ ಪವರ್ ಫೇಲ್ಯೂರ್ ಆಗಿರ್ಬೋದು, ಲೈಟ್ನಿಂಗ್ ಸ್ಟ್ರೈಕ್ಸ್ ಆಗಿರ್ಬೋದು. ನೀವು ಈ ರೈನಿ ಸೀಸನಲ್ಲಿ ಲೈಟ್ನಿಂಗ್ ಸ್ಟ್ರೈಕ್ ಅನ್ನೋದು ಭಾಳ ಜಾಸ್ತಿ ಇರುತ್ತೆ. ಸೊ ಇದ್ರ ಸಲುವಾಗಿ ನಾವು ಯು ಪಿ ಎಸ್ ಅನ್ನೋದು ಮನೇಲಿ ಕನೆಕ್ಟ್ ಮಾಡಿದಾಗ, ಇಂಡಸ್ಟ್ರಿಯಲ್ಲಿ ಯು ಪಿ ಎಸ್ ಅನ್ನೋದು ಯೂಸ್ ಮಾಡಿದಾಗ ಏನಾಗುತ್ತೆ ಅಂದರೆ ಈ ಸಿಸ್ಟಮ್ಗೆ ಫೇಲ್ಯೂರ್ ಅನ್ನೋದು, ಏನಾದರೂ ಪವರ್ ಫೇಲ್ಯೂರ್ ಆದ್ರೂ ಸಿಸ್ಟಮ್ಗೆ ಕಂಟಿನ್ಯೂಸ್ ಆಗಿ ಒಂದು ಸಪ್ಲೈ ಅನ್ನೋದು ಇದು ಪ್ರೊವೈಡ್ ಮಾಡುತ್ತೆ. ಅದ್ರ ಸಲುವಾಗಿ ಈ ಯು ಪಿ ಎಸ್ ಅನ್ನೋದು ಯೂಸ್ ಮಾಡ್ತೀವಿ. ಸೊ ಇದರಲ್ಲಿ ನಮಗೆ ಮೇಯ್ನ್ ಪ್ರೊಡಕ್ಷನ್ ಸೈಟಲ್ಲಿ ನೋಡಿದ್ರೆ, ಸೊ ಪ್ರೊಡಕ್ಷನ್ ಇಂಡಸ್ಟ್ರಿ ಆಗಿರ್ಬೋದು, ಪ್ರೊಡಕ್ಷನ್ ಸೈಟ್ ಅಂತಲೇ ಕರೀತಾರೆ. ಸೊ ಅಲ್ಲಿ ರಿಕ್ವೈರ್ಮೆಂಟ್ ಏನಿರುತ್ತೆ, ಪವರ್ ಸಪ್ಲೈ ಅನ್ನೋದು ಕಂಟಿನ್ಯೂಸ್ ಆಗಿ ರಿಕ್ವೈರ್ಮೆಂಟ್ ಇರುತ್ತೆ. ಸಪೋಸ್ ಈ ಒಂದು ಯು ಪಿ ಎಸ್ ಯೂಸ್ ಮಾಡಲಾರದೆ ಅವರು ಏನಾದರೂ ಸಿಸ್ಟಮ್ ರನ್ ಮಾಡ್ತಾ ಇದ್ದರೆ, ಸಪೋಸ್ ಏನಾದರೂ ಇನ್ಸ್ಟಂಟೇನಿಯಸ್ ವೋಲ್ಟೇಜ್ ಡ್ರಾಪ್ ಆದರೆ, ಓಕೆ, ವೈಲ್ ಇನ್ ಕಂಡೀಷನ್ ಇಫ್ ಸಡನ್ನಾಗಿ ಇನ್ಸ್ಟಂಟೇನಿಯಸ್ ವೋಲ್ಟೇಜ್ ಡ್ರಾಪ್ ಅಂದರೆ ಮ್ಯಾಕ್ಸಿಮಮ್ ಇದ್ದಿದ್ದು ಸಡನ್ನಾಗಿ ಇದು ವೋಲ್ಟೇಜ್ ಡ್ರಾಪ್ ಆದರೆ ನಾವು ಇನ್ಸ್ಟಂಟೇನಿಯಸ್ ವೋಲ್ಟೇಜ್ ಡ್ರಾಪ್ ಅಂತ ಕರೀತೀವಿ. ಸಪೋಸ್ ಏನಾದರೂ ಅಕ್ಕರ್ ಆದರೆ, ಲೈಟ್ನಿಂಗ್ ಸ್ಟ್ರೈಕ್ಸ್ ಆಗಿರ್ಬೋದು, ಪವರ್ ಫೇಲ್ಯೂರ್ ಅಕ್ಕರ್ ಆದರೆ ಏನಾಗುತ್ತೆ, ಇನ್ಸ್ಟಂಟೇನಿಯಸ್ ಆಗಿ ವೋಲ್ಟೇಜ್ ಅನ್ನೋದು ಡ್ರಾಪ್ ಆಗುತ್ತೆ. ಇಲ್ಲಿ ನೋಡ್ಬೋದು ಪವರ್ ಫೇಲ್ಯೂರ್, ಸಪೋಸ್ ಕಂಡೀಷನಲ್ಲಿ ರನ್ ಆಗ್ತಾ ಇದೆ ನಾರ್ಮಲ್ ಆಗಿ, ಬಟ್ ಇನ್ ಮಿಡ್ಲಲ್ಲಿ ಏನಾದರೂ ಪವರ್ ಫೇಲ್ಯೂರ್ ಆದರೆ ಅಲ್ಲಿ ಏನಾಗುತ್ತೆ, ಈ ಒಂದು ಸಿಸ್ಟಮ್ ನಾವೇನು ರನ್ ಮಾಡ್ತಾ ಇದ್ದೀವಿ ಅದು ಸಿಸ್ಟಮ್ ಸಡನ್ನಾಗಿ ಸ್ಟಾಪ್ ಆಗಿ ಕೆಲವೊಂದು ಡ್ಯಾಮೇಜ್ ಆಗೋ ಚಾನ್ಸಸ್ಸು ಇರುತ್ತೆ. ಸಪೋಸ್ ಈ ಒಂದು ಯು ಪಿ ಎಸ್ ಕನೆಕ್ಟ್ ಮಾಡಿದ್ರೆ ಅಲ್ಲಿ ಏನಾಗುತ್ತೆ ಅಂದರೆ ಈ ಥರ ಇನ್ಸ್ಟಂಟೇನಿಯಸ್ ವೋಲ್ಟೇಜ್ ಡ್ರಾಪ್ ಆಗಿರ್ಬೋದು, ಪವರ್ ಫೇಲ್ಯೂರ್ ಆಗಿರ್ಬೋದು, ಈ ಥರ ಒಂದು ಪ್ರಾಬ್ಲಮ್ಸ್ ಅಕ್ಕರ್ ಆದ್ರೂ ಈ ಯು ಪಿ ಎಸ್ ಏನು ಮಾಡುತ್ತೆ ಅಂದರೆ ಒಂದು ಪವರ್ ಫೇಲ್ಯೂರ್ಸ್ನ ಪ್ರಿವೆಂಟ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಅಂದರೆ ಬ್ಯಾಕಪ್ ಮಾಡುತ್ತೆ. ಪವರ್ ಕಟ್ ಆದ್ರೂ ಈ ಒಂದು ಯು ಪಿ ಎಸ್ ಕನೆಕ್ಟಲ್ಲಿ ಬ್ಯಾಟ್ರಿ ಇರೋದ್ರಿಂದ ಅಲ್ಲಿ ಏನಾಗುತ್ತೆ, ಪವರ್ ಅನ್ನೋದು ಕಂಟಿನ್ಯೂಸ್ ಆಗಿ ಸಪ್ಲೈ ಇರುತ್ತೆ, ಸಿಸ್ಟಮ್ ಅನ್ನೋದು ಡ್ಯಾಮೇಜು ಆಗಲ್ಲ. ಸೊ ಇದರಲ್ಲಿ ಟೂ ಟೈಪ್ಸ್ ಆಫ್ ಯು ಪಿ ಎಸ್ ಇದೆ. ಒನ್ ಈಸ್ ಆನ್ಲೈನ್ ಯು ಪಿ ಎಸ್ ಅಂತ ಕರಿತೀವಿ, ಇನ್ನೊಂದು ಆಫ್ಲೈನ್ ಯು ಪಿ ಎಸ್ ಅಂತ ಬರುತ್ತೆ. ಸೊ ಫಸ್ಟ್ ಆಫ್ ಆಲ್ ಆನ್ಲೈನ್ ಯು ಪಿ ಎಸ್. ವಾಟ್ ಯು ಮೀನ್ ಬೈ ಆನ್ಲೈನ್ ಯು ಪಿ ಎಸ್? ಈ ಆನ್ಲೈನ್ ಯು ಪಿ ಎಸ್ಸಲ್ಲಿ ಏನೇನಿರುತ್ತೆ, ಒಂದೊಂದು ರೆಕ್ಟಿಫೈರ್ ಇರುತ್ತೆ, ಇನ್ವರ್ಟರ್ ಇರುತ್ತೆ, ಒಂದು ಬ್ಯಾಟ್ರಿ ಇರುತ್ತೆ. ಓಕೆ, ದ ಮೇನ್ ಪಾರ್ಟ್ಸ್ ಆಫ್ ದ ಆನ್ಲೈನ್ ಯು ಪಿ ಎಸ್ ಆರ್ ಇನ್ವರ್ಟರ್, ರೆಕ್ಟಿಫೈರ್ ಆ್ಯಂಡ್ ದ ಬ್ಯಾಟ್ರಿ. ಓಕೆ, ಇವು ಎಲ್ಲಿ ಕನೆಕ್ಟ್ ಮಾಡಿರ್ತಾರೆ ಅಂದರೆ ಎ ಸಿ ಮೇನ್ಸ್ಗೆ ಮತ್ತು ಲೋಡ್ಗೆ. ಓಕೆ, ಈ ಒಂದು ಸಿಸ್ಟಮ್ ಪಾರ್ಟ್ಸ್ ಏನಿರುತ್ತಲ್ಲ, ರೆಕ್ಟಿಫೈರ್ ಆಗಿರಲಿ, ಬ್ಯಾಟ್ರಿ ಆಗಿರಲಿ, ಇನ್ವರ್ಟರ್, ಇವು ಎ ಸಿ ಮೇನ್ ಆ್ಯಂಡ್ ಲೋಡಿಗೆ ಕನೆಕ್ಟ್ ಆಗಿರುತ್ತೆ. ಓಕೆ, ದ ಎ ಸಿ ಪವರ್ ಸಪ್ಲೈ ಟು ದ ಆನ್ಲೈನ್ ಯು ಪಿ ಎಸ್. ಓಕೆ, ಫಸ್ಟ್ ನಾವೇನು ಎ ಸಿ ಪವರ್ ಸಪ್ಲೈ ಮಾಡ್ತೀವಲ್ಲ ಆನ್ಲೈನ್ ಯು ಪಿ ಎಸ್ಗೆ, ಅದು ಫಸ್ಟ್ ಎಲ್ಲಿ ಹೋಗುತ್ತೆ ಅಂದರೆ ಈ ಒಂದು ಎ ಸಿ ಪವರ್ ಸಪ್ಲೈ ರೆಕ್ಟಿಫೈರಲ್ಲಿ ಹೋಗುತ್ತೆ. ರೆಕ್ಟಿಫೈರ್ ಸರ್ಕ್ಯೂಟ್ ಅಂತ ಒಂದು ಕನೆಕ್ಟ್ ಮಾಡಿದ್ದ ಆ ರೆಕ್ಟಿಫೈರ್ ಸರ್ಕ್ಯೂಟಲ್ಲಿ ಹೋಗುತ್ತೆ. ಎದಕ್ಕಂದರೆ ಈ ಆನ್ಲೈನ್ ಯು ಪಿ ಎಸ್ಸಲ್ಲಿ ಬ್ಯಾಟ್ರಿ ಅನ್ನೋದು ಕನೆಕ್ಟ್ ಮಾಡಿರ್ತಾರೆ. ಸೊ ಈ ಬ್ಯಾಟ್ರಿಗೆ ಅಲ್ಲಿ ಏನು ರಿಕ್ವೈರ್ಮೆಂಟ್ ಇರುತ್ತೆ, ಡಿ ಸಿ ಪವರ್ ಅನ್ನೋದು ರಿಕ್ವೈರ್ಮೆಂಟ್ ಇರುತ್ತೆ. ಸೊ ಇಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ, ಮೇನ್ ಎ ಸಿ ಕೊಡ್ತಾ ಇದ್ದೀವಿ. ಸೊ ಅದನ್ನು ಕನ್ವರ್ಟ್ ಮಾಡೋಕ್ಕೆ ನಾವು ಇಲ್ಲೊಂದು ರೆಕ್ಟಿಫೈರ್ ಅನ್ನೋದು ಯೂಸ್ ಮಾಡ್ತಾರೆ. ಸೊ ಆ ರೆಕ್ಟಿಫೈರ್ ಏನು ಮಾಡುತ್ತೆ ಅಂದರೆ ಎ ಸಿಯಿಂದ ನಮಗೆ ಇಲ್ಲಿ ಡಿ ಸಿಯಲ್ಲಿ ಕನ್ವರ್ಟ್ ಮಾಡುತ್ತೆ. ಸೊ ರೆಕ್ಟಿಫೈರ್ ಅನ್ನೋದು ಈ ಥರ ಮಾಡುತ್ತೆ. ನೆಕ್ಸ್ಟ್ ದೆನ್ ದಿಸ್ ಡಿ ಸಿ ಪವರ್ ಇಸ್ ಟ್ರಾನ್ಸ್ಫರ್ ಟು ಬ್ಯಾಟ್ರಿ to charge the battery, and this DC power is supplied to the inverter circuit also. So when we will give AC supply to the main circuit ನಲ್ಲಿ ನಾವು ಎ ಸಿ ಮೇನ್ ಕೊಟ್ಟಾಗ ಯು ಪಿ ಎಸ್ಗೆ ಇಲ್ಲಿ ಏನಾಗುತ್ತೆ, ರೆಕ್ಟಿಫೈರಲ್ಲಿ ಆ ಒಂದು ಎ ಸಿ ಬಂದು ಇನ್ವರ್ಟರ್ ಡಿ ಸಿಯಲ್ಲಿ ಕನ್ವರ್ಟ್ ಆಗುತ್ತೆ. ಆ ಡಿ ಸಿ ಬಂದುಬಿಟ್ಟು ಈ ಬ್ಯಾಟ್ರಿನ ಚಾರ್ಜ್ ಮಾಡುತ್ತೆ. ನೆಕ್ಸ್ಟ್ ಈ ಡಿ ಸಿ ಪವರ್ ಬಂದುಬಿಟ್ಟು ಇಲ್ಲಿ ಒಂದು ಇನ್ವರ್ಟರ್ ಇರುತ್ತೆ. ಈ ಇನ್ವರ್ಟರಿಂದ ನಮಗೆ ಏನು ಲೋಡಿಗೆ ಎ ಸಿ ಪವರ್ ಬೇಕೋ ಆ ಒಂದು ಲೋಡಿಗೆ ಎ ಸಿ ಪವರ್ ಅನ್ನೋದು ಡೆಲಿವರ್ ಮಾಡುತ್ತೆ. ಅಂದರೆ ಇಲ್ಲೇನು ಫಸ್ಟ್ ಮೇನ್ ಎ ಸಿ ಕೊಡ್ತೀವಿ, ನೆಕ್ಸ್ಟ್ ಇಲ್ಲಿ ಬ್ಯಾಟ್ರಿ ಕನೆಕ್ಟ್ ಆಗಿರೋದ್ರಿಂದ ಇಲ್ಲಿ ರೆಕ್ಟಿಫೈರ್ ಕನೆಕ್ಟ್ ಮಾಡಿ ಆ ಒಂದು ಎ ಸಿ ಪವರ್ನ ಡಿ ಸಿಯಲ್ಲಿ ಕನ್ವರ್ಟ್ ಮಾಡಿಕೊಂಡು ಬ್ಯಾಟ್ರಿ ಅನ್ನೋದು ಚಾರ್ಜ್ ಆಗುತ್ತೆ. ನೆಕ್ಸ್ಟ್ ಈ ಬ್ಯಾಟ್ರಿ ಥ್ರೂ ಸಪೋಸ್ ಏನಾದರೂ ಮೇನ್ ಎ ಸಿ ಕಟ್ ಆಫ್ ಆದಾಗ ಇಲ್ಲೇನಾಗುತ್ತೆ, ಬ್ಯಾಟ್ರಿ ಥ್ರೂ ಇಂದ ನಮಗೆ ಇನ್ವರ್ಟರ್ಗೆ ಸಪ್ಲೈ ಹೋಗುತ್ತೆ. ಇನ್ವರ್ಟರಿಂದ ನಮಗೆ ಎ ಸಿ ಔಟ್ಪುಟ್ ಅನ್ನೋದು ಸಿಗುತ್ತೆ ಇಲ್ಲ. ಓಕೆ, ಸೊ ದಿಸ್ ಇಸ್ ಟ್ರಾನ್ಸ್ಫರ್, ದೆರ್ ಈಸ್ ಅ ಟ್ರಾನ್ಸ್ಫರ್ ಸ್ವಿಚ್ ಬಟ್ ದಟ್ ವಿಲ್ ಬಿ ಆಲ್ವೇಸ್ ಆನ್ ಪೊಸಿಷನ್. Okay, thus at every instant of time the power delivered to the load will be form of combination rectifier and inverter. ಇಲ್ಲೊಂದು ಟ್ರಾನ್ಸ್ಫರ್ ಸ್ವಿಚ್ ಅನ್ನೋದು ಇರುತ್ತೆ. ಓಕೆ, ಸೊ ಅದು ಏನಾಗುತ್ತೆ, ಯಾವಾಗಲೂ ಆನಲ್ಲೇ ಇರಬೇಕು. ಸೊ ಇದು ಒಂದು ಮೇನ್ ಡಿಸಡ್ವಾಂಟೇಜ್ ಏನು ಅಂದರೆ ಎ ಸಿ ಮೇನ್ ಆಫ್ ಇರಲಿ ಆನ್ ಇರಲಿ,
ಓಕೆ, ಮೇನ್ ಕಟ್ ಆಫ್ ಆದ್ರೂ ಕಟ್ ಆಗಿಲ್ಲ ಅಂದ್ರೂ ಅಲ್ಲಿ ಏನಾಗುತ್ತೆ, ಒಂದು ಬ್ಯಾಟ್ರಿ ಅನ್ನೋದು ಯಾವಾಗಲೂ ಆನಲ್ಲೇ ಇರುತ್ತೆ. ಓಕೆ, ಸೊ ಇದು ಯಾವ ಕಾಂಬಿನೇಷನಿಂದ ಆಪ್ರೇಟ್ ಆಗುತ್ತೆ ಅಂದರೆ ರೆಕ್ಟಿಫೈರ್ ಮತ್ತು ಇನ್ವರ್ಟರ್ ಆಪ್ರೇಷನ್ ಕಾಂಬಿನೇಷನಿಂದ ಇದು ಯು ಪಿ ಎಸ್ ಅನ್ನೋದು ಆಪ್ರೇಟ್ ಆಗುತ್ತೆ. ಸೊ ಇನ್ನೊಂದು ಮೇನ್ ಅಡ್ವಾಂಟೇಜ್ ಏನು ಅಂದರೆ ಇದರಲ್ಲಿ ಸ್ವಿಚ್ಚಿಂಗ್ ಅನ್ನೋದು ನಮಗೆ ಇರಲ್ಲ. ಓಕೆ, ಸ್ವಿಚ್ಚಿಂಗ್ ಅನ್ನೋದು ಏನು ಅಂದರೆ ಮೇನ್ ಎ ಸಿಯಿಂದ ಮತ್ತು ಬ್ಯಾಟ್ರಿ ಬ್ಯಾಕಪ್ ಆತಿದ್ರು ಪವರ್ ಔಟೇಜ್. ಇಲ್ಲಿ ಪವರ್ ಔಟೇಜ್ ಆದಾಗ ಏನಾಗುತ್ತೆ, ಸ್ವಿಚ್ಚಿಂಗ್ ಅನ್ನೋದು ನಾವು ಅಲ್ಲಿ ರಿಕ್ವೈರ್ಮೆಂಟ್ ಇರಲ್ಲ, ಬಿಕಾಸ್ ಇಟ್ ಈಸ್ ಅ ಆನ್ಲೈನ್. ಸೊ ನಮಗೆ ಸ್ವಿಚ್ಚಿಂಗ್ ಈಸ್ ನಾಟ್ ರಿಕ್ವೈರ್ಡ್. ಓಕೆ, ದಿಸ್ ಇಸ್ ಅ ಮೇನ್ ಅಡ್ವಾಂಟೇಜಸ್. ಬಟ್ ಆಫ್ಲೈನಲ್ಲಿ ನಮಗೆ ಸ್ವಿಚ್ಚಿಂಗ್ ಅನ್ನೋದು ಇರುತ್ತೆ. ನೆಕ್ಸ್ಟ್, ಸೊ ಈ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜ್ ಆಫ್ ಆನ್ಲೈನ್ ಯು ಪಿ ಎಸ್. ಆನ್ಲೈನ್ ಯು ಪಿ ಎಸ್ಸಿಂದ ನಮ್ಗೆ ಅಡ್ವಾಂಟೇಜಸ್ಸು ಇದೆ ಆ್ಯಸ್ ವೆಲ್ ಆಸ್ ಡಿಸ್ಅಡ್ವಾಂಟೇಜಸ್. ಏನು ಅಡ್ವಾಂಟೇಜು ಅಂದರೆ ನಾವು ಆಲ್ರೆಡಿ ಈಗ ಜಸ್ಟ್ ಹೇಳಿದೆ, ದ ಆನ್ಲೈನ್ ಯು ಪಿ ಎಸ್ ಡು ನಾಟ್ ರಿಕ್ವೈರ್ ಸ್ವಿಚ್ಚಿಂಗ್ ಬಿಟ್ವೀನ್ ದ ಟೂ ಪಾರ್ಟ್ಸ್ ಇನ್ ಕೇಸ್ ಆಫ್ ಫೇಲ್ಯೂರ್. ಇಲ್ಲಿ ನಮಗೆ ಸ್ವಿಚ್ಚಿಂಗ್ ಅನ್ನೋದು ಅವಶ್ಯಕತೆ ಇರಲ್ಲ. ಸಪೋಸ್ ಏನಾದರೂ ಮೇನ್ ಫೇಲ್ಯೂರ್ ಆಗಿದ್ದರೆ ಅಲ್ಲಿ ಸ್ವಿಚ್ಚಿಂಗ್ ಅನ್ನೋದು ಮಾಡೋ ಅವಶ್ಯಕತೆ ಇಲ್ಲ, ಬಿಕಾಸ್ ಆನ್ಲೈನಾಗಿ ಇಲ್ಲೇನಾಗುತ್ತೆ ಒಂದು ಸ್ವಿಚ್ಚಿಂಗ್ ಅನ್ನೋದು ನಡೆಯುತ್ತೆ. ಸೊ ಇಲ್ಲಿ ಅಂದರೆ ಟ್ರಾನ್ಸ್ಫರ್ ಅನ್ನೋದು ಈಸಿಯಾಗಿ ನಡೆಯುತ್ತೆ, ಅಂದರೆ ಸ್ವಿಚ್ಚಿಂಗ್ ಅನ್ನೋದು ಇಲ್ಲಿ ಬೇಕಾಗಿಲ್ಲ. ನೆಕ್ಸ್ಟ್ ಏನಿದ್ರೆ ದ ಸಿಗ್ನಿಫಿಕೆಂಟ್ ಅಡ್ವಾಂಟೇಜ್ ಆಫ್ ಯೂಸಿಂಗ್ ಆನ್ಲೈನ್ ಯು ಪಿ ಎಸ್ ದಟ್ ಐಸೋಲೇಷನ್ ಬಿಟ್ವೀನ್ ದ ಲೋಡ್ ಸರ್ಕ್ಯೂಟ್ ಆ್ಯಂಡ್ ಇನ್ಪುಟ್ ಸರ್ಕ್ಯೂಟ್ ಈಸ್ ಪ್ರಾಪರ್ ವಿಚ್ ಈಸ್ ಯೂಸ್ಫುಲ್ ಟು ಗೆಟ್ ಡಿಸ್ಟೋರ್ಷನ್ ಲೆಸ್ ಸಿಗ್ನಲ್. ಇಲ್ಲಿ ಐಸೋಲೇಷನ್, ಸಪೋಸ್ ಏನಾದರೂ ಪವರ್ ಫೇಲ್ಯೂರ್ ಅಕ್ಕರಾದಾಗ ಏನಾಗುತ್ತೆ, ಈ ಯೂಸಿಂಗ್ ಆನ್ಲೈನ್ ಯು ಪಿ ಎಸ್ ನಾವು ಸಪೋಸ್ ಯೂಸ್ ಮಾಡಿದ್ರೆ ಲೋಡ್ ಸರ್ಕ್ಯೂಟ್ ಮತ್ತು ಇನ್ಪುಟ್ ಸರ್ಕ್ಯೂಟ್ಗೆ ಅಲ್ಲಿ ಐಸೋಲೇಷನ್ ಅನ್ನೋದು ನಡೆಯುತ್ತೆ. ಸೊ ಅದ್ರ ಸಲುವಾಗಿ ಇಲ್ಲಿ ಗೆಟ್ ಡಿಸ್ಟೋರ್ಷನ್ ಲೆಸ್ ಸಿಗ್ನಲ್ ಡಿಸ್ಟೋರ್ಷನ್ ಅನ್ನೋದು ಲೆಸ್ ಆಗಿರುತ್ತೆ. ಓಕೆ, ಇದು ಒಂದು ಅಡ್ವಾಂಟೇಜಸ್. ಒನ್ ಮೋರ್ ಅಡ್ವಾಂಟೇಜ್ ಏನು ಅಂದರೆ ಇನ್ ಆನ್ಲೈನ್ ಯು ಪಿ ಎಸ್ ದ ಇನ್ವರ್ಟರ್ ಈಸ್ ಆಲ್ವೇಸ್ ಆನ್ ಕಂಡೀಷನ್, ದಸ್ ದ ಪವರ್ ಡೆಲಿವರ್ ಟು ದ ಲೋಡ್ ವಿಲ್ ಬಿ ಅವೈಲೇಬಲ್ ಎಟ್ ಎವ್ರಿ ಇನ್ಸ್ಟೆಂಟ್ ಆಫ್ ಟೈಮ್. ನಾವು ಆಲ್ರೆಡಿ ಹೇಳಿದೆ ಬ್ಯಾಟ್ರಿ ಅನ್ನೋದು ಯಾವಾಗಲೂ ಆನಲ್ಲೇ ಇರುತ್ತೆ, ಅಂದರೆ ಇನ್ವರ್ಟರ್ಗೆ ಯಾವಾಗಲೂ ಆನಲ್ಲೇ ಇರುತ್ತೆ. ಸೊ ಪವರ್ ಲೋಡಿಗೆ ಏನು ಅಲ್ಲಿ ಇದೆ ಎವ್ರಿ ಇನ್ಸ್ಟೆಂಟ್ ಆಫ್ ಅ ಟೈಮ್ ಅಲ್ಲಿ ಲೋಡಿಗೆ ಈ ಒಂದು ಪವರ್ ಅನ್ನೋದು ಸಪ್ಲೈ ಆಗ್ತಾ ಇರುತ್ತೆ. ಹ್ಯಾಸ್ ದರ್ ಈಸ್ ಝೀರೋ ಟ್ರಾನ್ಸ್ಫರ್ ಟೈಮ್. ಓಕೆ, ಟ್ರಾನ್ಸ್ಫರ್ ಟೈಮ್ ಏನಿರುತ್ತೆ ಝೀರೋ ಇದೆ, ಯಾಕಂದರೆ ಎವ್ರಿ ಇನ್ಸ್ಟೆಂಟ್ ಆಫ್ ಟೈಮಲ್ಲಿ ಪವರ್ ಅನ್ನೋದು ಲೋಡಿಗೆ ಅವೈಲೇಬಲ್ ಆಗಿರೋದ್ರಿಂದ ಇಲ್ಲಿ ಟ್ರಾನ್ಸ್ಫರ್ ಟೈಮ್ ಅನ್ನೋದು ಝೀರೋ ಇರುತ್ತೆ. ನೆಕ್ಸ್ಟ್, ಬಟ್ ಡಿಸ್ಅಡ್ವಾಂಟೇಜ್ ನೋಡಿದರೆ ದ ಡಿಸೈನಿಂಗ್ ಆಫ್ ಆನ್ಲೈನ್ ಯು ಪಿ ಎಸ್ ಇಸ್ ಕ್ವೈಟ್ ಕಾಂಪ್ಲೆಕ್ಸ್ ಇರುತ್ತೆ. ನಾವು ಓಲ್ ಇಕ್ವಿಪ್ಮೆಂಟ್ ನೋಡಿದರೆ ಅಲ್ಲಿ ಸಪೋಸ್ ಯು ಪಿ ಎಸ್ ಇಕ್ವಿಪ್ಮೆಂಟ್ ನೋಡಿದರೆ ಅಲ್ಲಿ ಏನಾಗುತ್ತೆ, ಒಂದು ಕಾಂಪ್ಲೆಕ್ಸ್ ಇರುತ್ತೆ. ಯಾಕಂದರೆ ಇಟ್ ರಿಕ್ವೈರ್ಸ್ ಲಾರ್ಜ್ ಹೀಟ್ ಸಿಂಕ್ ಅನ್ನೋದು ಅದಕ್ಕೆ ಬೇಕಾಗುತ್ತೆ. ಓಕೆ, ಯಾಕಂದರೆ ಕಂಟಿನ್ಯೂಸ್ ಆಗಿ ಲೋಡ್ ಸಪ್ಲೈ ಇರೋದ್ರಿಂದ ಅಲ್ಲಿ ಏನಾಗುತ್ತೆ, ಹೀಟ್ ಅನ್ನೋದು ಪ್ರೊಡ್ಯೂಸ್ ಆಗಿ ಹೀಟ್ ಸಿಂಕ್ ಅನ್ನೋದು ಅಲ್ಲಿ ಕಂಪಲ್ಸರಿ ರಿಕ್ವೈರ್ಮೆಂಟ್ ಇರುತ್ತೆ. ಸೊ ಅದ್ರ ಸಲುವಾಗಿ ಇದು ಸಿಸ್ಟಮ್ ಡಿಸೈನ್ ಮಾಡುವಾಗ ಇದು ಕ್ವೈಟ್ ಕಾಂಪ್ಲೆಕ್ಸ್ ಆಗಿ ಇರುತ್ತೆ, ಡಿಫಿಕಲ್ಟ್ ಇರುತ್ತೆ. Next, the power dissipation in case of online UPS is more because it's supplying power instantaneously to battery backup as well as the inverter circuit. ಇಲ್ಲಿ ಪವರ್ ಡಿಸಿಪೇಷನ್ ಅನ್ನೋದು ಇಲ್ಲಿ ಏನಾಗುತ್ತೆ ಭಾಳಷ್ಟು ಜಾಸ್ತಿ ಇರುತ್ತೆ. ಯಾಕಂದರೆ ಇಲ್ಲಿ ಪವರ್ ಇನ್ಸ್ಟಂಟೇನಿಯಸ್ಲಿ ಬ್ಯಾಟ್ರಿ ಬ್ಯಾಕಪ್ಪಿಂದ ಏನು ಮಾಡ್ತೀವಿ, ಇನ್ವರ್ಟರ್ ಸರ್ಕ್ಯೂಟಿಂದ ನಾವು ಪವರ್ ಅನ್ನೋದು ಕಳಿಸ್ತೀವಿ. ಸೊ ಅಲ್ಲಿಂದ ನಮ್ಗೆ ಏನಾಗುತ್ತೆ, ಡಿಸಿಪೇಷನ್ ಪವರ್ ಅನ್ನೋದು ಸ್ವಲ್ಪ ಲಾಸ್ ಆಗುತ್ತೆ. ಡಿಸಿಪೇಷನ್ ಅಂದರೆ ಇನ್ ಟರ್ಮ್ಸ್ ಆಫ್ ಹೀಟ್ ಆಗಿರಲಿ ಒಂದು ಪವರ್ ಅನ್ನೋದು ಡಿಸಿಪೇಷನ್ ಆಗುತ್ತೆ. ಸೊ ಇದೊಂದು ಡಿಸ್ಅಡ್ವಾಂಟೇಜ್. ನೆಕ್ಸ್ಟ್ ಇನ್ನೊಂದು ಬಂದರೆ ಕಾಸ್ಟ್. ಸಪೋಸ್ ಆನ್ಲೈನ್ ಯು ಪಿ ಎಸ್ ಕಾಸ್ಟ್ ಡಿಸೈನ್ ಕಾಸ್ಟ್ ಇಸ್ ಮಚ್ ಮೋರ್ ದಟ್ ಆಫ್ ಆಫ್ಲೈನ್ ಯು ಪಿ ಎಸ್. ಆಫ್ಲೈನ್ ಯು ಪಿ ಎಸ್ಗಿನ ಇದು ಆನ್ಲೈನ್ ಯು ಪಿ ಎಸ್ ಒಂದು ಕಾಸ್ಟ್ ಡಿಸೈನಿಂಗ್ ಮೇಲೆ ಡಿಪೆಂಡ್ ಇರುತ್ತೆ. ಅದ್ರ ಸಲುವಾಗಿ ಇದೊಂದು ಕಾಸ್ಟ್ಲಿ ಇಕ್ವಿಪ್ಮೆಂಟ್ ಅಂತ ಕರಿಬೋದು. ನೆಕ್ಸ್ಟ್ ವಿ ಗೋ ಥ್ರೂ ವಾಟ್ ಯು ಮೀನ್ ಬೈ ಆಫ್ಲೈನ್. ಆಫ್ಲೈನ್ ಈಸ್ ನಥಿಂಗ್ ಬಟ್ ಇದನ್ನು ಆಟೋಮೆಟಿಕ್ ವೋಲ್ಟೇಜ್ ರೆಗ್ಯುಲೇಟರ್ ಅಂತಲೂ ನಾವು ಕರಿತೀವಿ. ಸೊ ಇಲ್ಲಿ ಏನಿರುತ್ತೆ ಅಂದರೆ ಇದರಲ್ಲಿ ನಮಗೆ ಅಲ್ಲಿ ಸರ್ಕ್ಯೂಟ್ ಡಯಾಗ್ರಾಮು ಸೇಮ್ ಇರುತ್ತೆ, ಬಟ್ ಇದರಲ್ಲಿ ಸ್ವಲ್ಪ ಫಂಕ್ಷನ್ ಏನಿರುತ್ತೆ ಅದು ಡಿಫ್ರೆಂಟಾಗಿ ಇರುತ್ತೆ. ಏನು ಅಂದರೆ ದ ಮೇನ್ ಎ ಸಿ ಪವರ್ ಸಪ್ಲೈ ಇಸ್ ಡೈರೆಕ್ಟ್ಲಿ ಕನೆಕ್ಟೆಡ್ ಟು ದ ಲೋಡಿಗೆ ಕನೆಕ್ಟ್ ಆಗಿ ನೋಡ್ಬೋದು. ದ ಯು ಪಿ ಎಸ್ಸಿಂದ ಆಫ್ಲೈನ್ ಯು ಪಿ ಎಸ್ ಏನಿರುತ್ತೆ ಅಲ್ಲಿಂದ ಮೇನ್ ಸರ್ಕ್ಯೂಟ್ ನಾವು ಲೋಡಿಗೆ ಕನೆಕ್ಟ್ ಮಾಡ್ಬೋದು. ನೆಕ್ಸ್ಟ್ಲಿ ಬ್ಯಾಟ್ರಿ ಅನ್ನೋದು ಇರುತ್ತೆ, ನೆಕ್ಸ್ಟ್ ಇನ್ವರ್ಟರ್ ಸೇಮ್ ಇರುತ್ತೆ. ಬಟ್ ಇಲ್ಲಿ ಎಕ್ಸ್ಟ್ರಾ ಏನಂದರೆ ಆಟೋಮೆಟಿಕ್ ವೋಲ್ಟೇಜ್ ರೆಗ್ಯುಲೇಟರ್ ಅನ್ನೋದು ಇಲ್ಲಿ ಇರುತ್ತೆ. ಇಲ್ಲಿ ಏನು ಮಾಡುತ್ತೆ ಅಂದರೆ ಇನ್ ಕೇಸ್ ಆಫ್ ಪವರ್ ಫೇಲ್ಯೂರ್ ದ ಆಫ್ಲೈನ್ ಯು ಪಿ ಎಸ್ ಚೇಂಜಸ್ ದ ಪೊಸಿಷನ್ ಆಫ್ ದ ಟ್ರಾನ್ಸ್ಫರ್ ಸ್ವಿಚ್. ಇಲ್ಲಿ ನಮಗೆ ಇಲ್ಲೂ ಓಪನ್ ಸರ್ಕ್ಯೂಟ್ ಕ್ಲೋಸ್ ಸರ್ಕ್ಯೂಟ್ ಅಂತ ಟ್ರಾನ್ಸ್ಫರ್ ಸ್ವಿಚ್ ಅದನ್ನು ಯೂಸ್ ಮಾಡ್ತಾರೆ. ಸಪೋರ್ಟ್ ಇನ್ ಟರ್ಮ್ಸ್ ಆಫ್ ಎ ವೋಲ್ಟೇಜ್ ಇಲ್ಲಿ ಟ್ರಾನ್ಸ್ಫರ್ ಸ್ವಿಚ್ ಅನ್ನೋದು ಎದಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಏನಾದರೂ ಪವರ್ ಫೇಲ್ಯೂರ್ ಆದಾಗ ಏನಾಗುತ್ತೆ, ಇಲ್ಲಿ ಆಟೋಮೆಟಿಕ್ ಸ್ವಿಚ್ ವೋಲ್ಟೇಜ್ ರೆಗ್ಯುಲೇಟರ್ ಆಟೋಮೆಟಿಕ್ ಟ್ರಾನ್ಸ್ಫರ್ ಸ್ವಿಚ್ ಅನ್ನೋದು ಇಲ್ಲಿ ಆಪ್ರೇಟ್ ಆಗಿ ಲೋಡಿಗೆ ಕಂಟಿನ್ಯೂಸ್ ಆಗಿ ಪವರ್ ಅನ್ನೋದು ಸಪ್ಲೈ ಮಾಡ್ತಾರೆ. ನೆಕ್ಸ್ಟ್, ದ ಬ್ಯಾಟ್ರಿ ಆಫ್ ದ ಯು ಪಿ ಆಫ್ಲೈನ್ ಯು ಪಿ ಎಸ್ ಗೆಟ್ ಚಾರ್ಜ್ ಡ್ಯೂರಿಂಗ್ ದ ಅವೈಲಬಿಲಿಟಿ ಆಫ್ ಎ ಸಿ ಪವರ್ ಓನ್ಲಿ. ಸೊ ಇಲ್ಲಿ ನಮಗೆ ಯಾವ ಥರ ನಾವು ಸಪ್ಲೈ ಇರುತ್ತೋ ಅಲ್ಲಿವರೆಗೆ ಈ ಒಂದು ಬ್ಯಾಟ್ರಿ ಅನ್ನೋದು ಚಾರ್ಜ್ ಆಗ್ತಾ ಇರುತ್ತೆ. ಓಕೆ, ಸಪೋಸ್ ಏನಾದರೂ ಮೇನ್ ಪವರ್ ಕಟ್ ಆದರೆ ಎ ಸಿ ಪವರ್ ಕಟ್ ಆದರೆ ಬ್ಯಾಟ್ರಿಯ ಚಾರ್ಜರ್ ಏನಾಗಿರುತ್ತೆ ಅದರಿಂದ ನಾವು ಲೋಡಿಗೆ
ಸಪ್ಲೈ ಕೊಡುತ್ತೆ ಕಂಟಿನ್ಯೂಸ್. ಸಪೋಸ್ ಇದು ಮೇನ್ ಡ್ರಾಬ್ಯಾಕ್ ಏನು ಅಂದರೆ, ಯಾವಾಗ ಮೇನ್ ಎ ಸಿ ಇರುತ್ತೋ ಅವಾಗ ಮಾತ್ರ ಇದು ಬ್ಯಾಟ್ರಿ ಅನ್ನೋದು ಚಾರ್ಜಿಂಗಲ್ಲಿ ಇರುತ್ತೆ. ಮೇನ್ ಕಟ್ ಆಫ್ ಆದರೆ ಈ ಬ್ಯಾಟ್ರಿಯಲ್ಲಿ ಏನು ಚಾರ್ಜಿಂಗ್ ಇರುತ್ತೆ ಅದು ಲೋಡಿಗೆ ಸಪ್ಲೈ ಮಾಡುತ್ತೆ. ಬಟ್ ಇದು ಚಾರ್ಜರ್ ಲೆವೆಲ್ ಡಿಸ್ಚಾರ್ಜ್ ಆದಮೇಲೆ ಇಲ್ಲೇನಾಗುತ್ತೆ, ಅದ್ರ ಬ್ಯಾಟ್ರಿ ಲೈಫ್ ಅನ್ನೋದು ಜಾಸ್ತಿ ಇರುತ್ತೆ, ಬಟ್ ಬ್ಯಾಟ್ರಿ ಈ ಒಂದು ಕಂಟಿನ್ಯೂಸ್ ಲೋಡ್ ಅನ್ನೋದು ಸಪ್ಲೈ ಆಗಲ್ಲ. ಮೇನ್ ಎ ಸಿ ಕಟ್ ಆದರೆ ಏನಾಗುತ್ತೆ, ಬ್ಯಾಟ್ರಿಯಲ್ಲಿ ಎಷ್ಟು ಸ್ಟೋರ್ ಆಗಿರುತ್ತೆ ಅಷ್ಟು ಮಾತ್ರ ಲೋಡಿಗೆ ಸಪ್ಲೈ ಇರುತ್ತೆ. ಬಟ್ ಆನ್ಲೈನಲ್ಲಿ ನೀವು ಕಂಟಿನ್ಯೂಸ್ ಆಗಿ ಮೇನ್ ಎ ಸಿ ಆನ್ ಇರಲಿ ಆಫ್ ಇರಲಿ, ಅಲ್ಲಿ ಬ್ಯಾಟ್ರಿ ಅನ್ನೋದು ಕಂಟಿನ್ಯೂಸ್ ಆಗಿ ಆನಲ್ಲೇ ಇರುತ್ತೆ. ಅದ್ರ ಸಲುವಾಗಿ ಇಲ್ಲಿ ಲೋಡ್ ಹತ್ರ ನಮಗೇನು ಡಿಸ್ಟರ್ಬೆನ್ಸ್ ಅಷ್ಟು ಅಕ್ಕರ್ ಆಗಲ್ಲ. ಬಟ್ ಇದು ಏನು ಅಂದರೆ ಎ ಸಿ ಕಟ್ ಆಫ್ ಆದ್ರಾಗೆ ಇಲ್ಲಿ ಬ್ಯಾಟ್ರಿ ಅನ್ನೋದು ಚಾರ್ಜಿಂಗಲ್ಲಿ ಇರಲ್ಲ. ಅದು ಒಂದು ಮೇನ್ ಡ್ರಾಬ್ಯಾಕ್ ಇದು ನೋಡ್ಬೋದು. ನೆಕ್ಸ್ಟ್, ಇನ್ ಕೇಸ್ ಆಫ್ ಪವರ್ ಔಟೇಜ್ ದ ಚಾರ್ಜ್ ಬ್ಯಾಟ್ರಿ ಈಸ್ ಯೂಸ್ ಟು ಸಪ್ಲೈ ಡಿ ಸಿ ಪವರ್ ಟು ದ ಇನ್ವರ್ಟರ್ ವಿಚ್ ಇನ್ ಟರ್ನ್ ಕಂಟ್ರೋಲ್ಸ್ ದಿಸ್. ನಾವು ಆಲ್ರೆಡಿ ಹೇಳಿದೆ ಬ್ಯಾಟ್ರಿ ಇರುತ್ತೆ, ಇನ್ವರ್ಟರ್ ಇರುತ್ತೆ ಅಂತ. ಸೊ ಮೇನ್ ಫಂಕ್ಷನ್ ಸೇಮ್ ಇರುತ್ತೆ. ಬಟ್ ಇದು ಒಂದು ಡ್ರಾಬ್ಯಾಕ್ ಏನು ಅಂದರೆ, ಎ ಸಿ ಪವರ್ ಇದ್ದಾಗ ಮಾತ್ರ ಇದೊಂದು ಬ್ಯಾಟ್ರಿ ಅನ್ನೋದು ಚಾರ್ಜ್ ಆಗ್ತಾ ಇರುತ್ತೆ. ಸೊ ನೋಡ್ಬೋದು, ಇದಕ್ಕೂ ಅಡ್ವಾಂಟೇಜಸ್ ಆಫ್ ಆಫ್ಲೈನ್ ಯು ಪಿ ಎಸ್ ಏನಂದರೆ, ದ ಕಾಸ್ಟ್ ಆಫ್ ಡಿಸೈನಿಂಗ್ ಯು ಪಿ ಎಸ್ ಈಸ್ ವೆರಿ ಲೋ ಇನ್ ಕಂಪ್ಯಾರಿಟಿವ್. ಆನ್ಲೈನ್ ಯು ಪಿ ಎಸ್ಗೆ ಕಂಪೇರ್ ಮಾಡಿದರೆ ಆಫ್ಲೈನ್ ಯು ಪಿ ಎಸ್ ಒಂದು ಡಿಸೈನ್ ಏನಿರುತ್ತೆ ಸ್ವಲ್ಪ ಲಿಟಲ್ ಬಿಟ್ ಈಸಿಯಾಗಿರುತ್ತೆ. ಓಕೆ, ಅದು ಕಾಂಪ್ಲೆಕ್ಸ್ ಯಾಕೆ ಆಗಿರುತ್ತೆ ಅಂದರೆ, ಅಲ್ಲಿ ರೆಕ್ಟಿಫೈರ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಯಾವಾಗಲೂ ಬ್ಯಾಟ್ರಿ ಅನ್ನೋದು ಆನಲ್ಲಿರುತ್ತೆ. ಓಕೆ, ಸೊ ಅದ್ರ ಸಲುವಾಗಿ ಒಂದು ಕಾಂಪ್ಲಿಕೇಟೆಡ್ ಡಿಸೈನ್ ಮಾಡಬೇಕಂದ್ರೆ ಸ್ವಲ್ಪ ಕಾಂಪ್ಲಿಕೇಟಾಗಿ ಇರುತ್ತೆ. ನೆಕ್ಸ್ಟ್, ದ ಇಂಟರ್ನಲ್ ಕಂಟ್ರೋಲ್ ಆಫ್ ಆಫ್ಲೈನ್ ಯು ಪಿ ಎಸ್ ಇಸ್ ಸಿಂಪಲ್. 2 parts ಆರ್ ದೇರ್ ಆ್ಯಂಡ್ ಬೋತ್ ವರ್ಕ್ ಎಟ್ ದ ಡಿಫ್ರೆಂಟ್ ಟೈಮ್ ಅಕಾರ್ಡಿಂಗ್ ಟು ದ ಪೊಸಿಷನ್ ಆಫ್ ದ ಟ್ರಾನ್ಸ್ಫರ್ ಸ್ವಿಚ್. ಇಲ್ಲಿ ಟ್ರಾನ್ಸ್ಫರ್ ಸ್ವಿಚ್ ಯೂಸ್ ಮಾಡ್ತೀವಲ್ಲ, ಇಲ್ಲಿ ಏನು ಮಾಡುತ್ತೆ, ಚಾರ್ಜಲ್ಲಿ ಇದ್ದಾಗ ಅದು ಇಲ್ಲಿ ನೋಡ್ಬೋದು, ನೀವು ಡಯಾಗ್ರಾಮ್ ತೋರಿಸ್ತೀನಿ ನಾನು. ಮೇನ್ ಎ ಸಿ ಇದ್ದಾಗ ಕಂಟಿನ್ಯೂಸ್ ಆಗಿ ಪವರ್ ಅನ್ನೋದು ಲೋಡಿಗೆ ಕನೆಕ್ಟ್ ಆಗ್ತಾ ಇರುತ್ತೆ. ಸಪೋಸ್ ಏನಾದರೂ ಕಟ್ ಆಫ್ ಆದರೆ ಥ್ರೂ ಬ್ಯಾಟ್ರಿ ಥ್ರೂ ಇದಕ್ಕೆ ಲೋಡಿಗೆ ಔಟ್ಪುಟ್ ಅನ್ನೋದು ಅಂದರೆ ಕಂಟಿನ್ಯೂಸ್ ಸಪ್ಲೈ ಅನ್ನೋದು ಕೊಡುತ್ತೆ. ಅಂದರೆ 2 parts ಇರುತ್ತೆ. ಒಂದು ಮೇನ್ ಡೈರೆಕ್ಟಾಗಿ ಕನೆಕ್ಟ್ ಆಗಿರುತ್ತೆ, ಇನ್ನೊಂದು ಥ್ರೂ ಬ್ಯಾಟ್ರಿ ಥ್ರೂ ಲೋಡಿಗೆ ಕನೆಕ್ಟ್ ಆಗಿದೆ. ಇಲ್ಲಿ 2 parts ಅನ್ನೋದು ನಡೆಯುತ್ತೆ. ನೆಕ್ಸ್ಟ್, ದ ಎಫಿಷಿಯನ್ಸಿ ಆಫ್ ದ ಯು ಪಿ ಎಸ್ ಲೈನ್ ಈಸ್ ಹೈ ಬಿಕಾಸ್ ಆಫ್ ದ ಬ್ಯಾಟ್ರಿ ಬ್ಯಾಕಪ್. ಎಫಿಷಿಯನ್ಸಿ ಅನ್ನೋದು ಇಲ್ಲಿ ಜಾಸ್ತಿ ಇರುತ್ತೆ. ಆ್ಯಂಡ್ ಇನ್ವರ್ಟರ್ ಈಸ್ ನಾಟ್ ಆನ್ ಆಲ್ ದ ಟೈಮ್ಸ್. ಬಟ್ ಆಫ್ಲೈನಲ್ಲಿ ನಾನು ಹೇಳಿದೆ ಇನ್ವರ್ಟರ್ ಯಾವಾಗಲೂ ಆನಲ್ಲಿ ಇರುತ್ತೆ, ಅದ್ರ ಸಲುವಾಗಿ ಆದರೂ ಕಾಂಪ್ಲಿಕೇಟೆಡ್ ಇರುತ್ತೆ. ಬಟ್ ಇದರಲ್ಲಿ ಇನ್ವರ್ಟರ್ ಅನ್ನೋದು ಸ್ವಲ್ಪ ಆಫಲ್ಲೇ ಇರುತ್ತೆ. ಯಾವಾಗ ಎ ಸಿ ಪವರ್ ಇರುತ್ತೆ ಅವಾಗ ಮಾತ್ರ ಅದೊಂದು ಆನ್ ಇರುತ್ತೆ. ಇದೊಂದು ಇದರಿಂದ ಏನಾಗುತ್ತೆ, ಬ್ಯಾಟ್ರಿ ಬ್ಯಾಕಪ್ಪೊಂದು ಲೈಫ್ ಎಫಿಷಿಯನ್ಸಿ ಏನಿರುತ್ತೆ ಹೈ ಇರುತ್ತೆ. ಬಟ್ ಇದು ಡಿಸಡ್ವಾಂಟೇಜ್ ಏನು ಅಂದರೆ, ದ ಕ್ವಾಲಿಟಿ ಆಫ್ ಎಲೆಕ್ಟ್ರಿಕಲ್ ಸಿಗ್ನಲ್ ಆಪ್ಟನ್. ಯು ಪಿ ಎಸ್ಸಿಂದ ಏನು ಎಲೆಕ್ಟ್ರಿಕಲ್ ಸಿಗ್ನಲ್ ಕ್ವಾಲಿಟಿ ಇರುತ್ತೆ ಅದು ಸ್ವಲ್ಪ ಲೆಸ್ ಆಗಿರುತ್ತೆ, ಪ್ಯೂರ್ ಆಗಿರುತ್ತೆ. ಬಿಕಾಸ್ ದ ಇನ್ವರ್ಟರ್ ಈಸ್ ನಾಟ್ ಆಲ್ವೇಸ್ ಆನ್. ಆಲ್ವೇಸ್ ಇನ್ವರ್ಟರ್ ಆನ್ ಇದ್ದಾಗ ನಮಗೆ ಏನಾಗುತ್ತೆ, ಲೋಡ್ ಅನ್ನೋದು ಯಾವಾಗಲೂ ರನ್ನಲ್ಲಿರುತ್ತೆ, ಕ್ವಾಲಿಟಿ ಎಲೆಕ್ಟ್ರಿಕಲ್ ಸಿಗ್ನಲಿಂದು ಕ್ವಾಲಿಟಿನೂ ಹೈ ಇರುತ್ತೆ. ಬಟ್ ಇನ್ವರ್ಟರ್ ಅನ್ನೋದು ಓನ್ಲಿ ಎ ಸಿ ಮೇನ್ ಇದ್ದಾಗ ಅಷ್ಟೇ ಆನ್ ಆಗುತ್ತೆ. ಸೊ ಅದ್ರ ಸಲುವಾಗಿ ಇಲ್ಲಿ ಎಲೆಕ್ಟ್ರಿಕಲ್ ಸಿಗ್ನಲ್ ಅನ್ನೋದು ಪೂವರ್ ಆಗಿರುತ್ತೆ. ನೆಕ್ಸ್ಟ್, ದ ಟ್ರಾನ್ಸ್ಫರ್ ಟೈಮ್ ಇನ್ ಕೇಸ್ ಆಫ್ ದ ಪವರ್ ಔಟೇಜ್ ಇಸ್ 5 milliseconds. ಡ್ಯೂರಿಂಗ್ ದ ಟೈಮ್ ದೇರ್ ವಿಲ್ ಬಿ ನೋ ಔಟ್ಪುಟ್ ಪವರ್. ಸೊ ಇಲ್ಲಿ ನಮಗೆ ಸ್ವಿಚ್ಚಿಂಗ್ ಅನ್ನೋದು ಇರುತ್ತೆ. ಅದರ ಸಲುವಾಗಿ ಈ ಸ್ವಿಚ್ಚಿಂಗ್ ಮಾಡಬೇಕಂದ್ರೆ 5 milliseconds ಅನ್ನೋದು ತಗೊಳುತ್ತೆ. ಓಕೆ, ಈ ಟೈಮಲ್ಲಿ ಏನಾಗುತ್ತೆ, ಔಟ್ಪುಟ್ಟಿಗೆ ಓಕೆ ಲೋಡಿಗೆ ಪವರ್ ಅನ್ನೋದು ಸಿಗಲ್ಲ. ಈ 5 millisecondsಗೆ ಲೋಡ್ ಅನ್ನೋದು ಪವರಲ್ಲಿ ಸಿಗಲ್ಲ. ಸೊ ಅದ್ರ ಸಲುವಾಗಿ ಆನ್ಲೈನ್ ಯು ಪಿ ಎಸ್ ಅಂದರೆ 3.8 milliseconds ಅನ್ನೋದು ತಗೊಳುತ್ತೆ. ಅಂದರೆ ಜಸ್ಟ್ ಟೈಮ್ ಡಿಫ್ರೆನ್ಸು ಇದೆ. ಇದು 5 milliseconds ತಗೊಳುತ್ತೆ, ಅದು ಲೋಡಿಗೆ ಪವರ್ ಸಪ್ಲೈ ಮಾಡುತ್ತೆ 3.8 seconds ಅಷ್ಟು ತಗೊಳುತ್ತೆ. ನೆಕ್ಸ್ಟ್, ಈ ಟೈಮ್ ಒಂದು ಡಿಸ್ಟರ್ಬೆನ್ಸ್ ಇರೋದ್ರಿಂದ ಇಲ್ಲಿ ಏನಾಗುತ್ತೆ, ಈ ಟ್ರಾನ್ಸ್ಫರ್ ಟೈಮ್ ಸ್ಲೈಟಾಗಿ ಹೈ ಇರೋದ್ರಿಂದ ಇಲ್ಲಿ ಸ್ಲೈಟಾಗಿ ಡಿಸ್ಟರ್ಪ್ಷನ್ ಅಂತೂ ಆಗುತ್ತೆ. ನೆಕ್ಸ್ಟ್, ದ ಆಫ್ಲೈನ್ ಯು ಪಿ ಎಸ್ ಡೈರೆಕ್ಟ್ಲಿ ಸಪ್ಲೈ ದ ಎ ಸಿ ಪವರ್ ವೆನ್ ಇಟ್ ಈಸ್ ಅವೈಲೇಬಲ್. ಇಲ್ಲೇನಾಗುತ್ತೆ, ಆಫ್ಲೈನ್ ಯು ಪಿ ಎಸ್ ಅಲ್ಲಿ ಎ ಸಿ ಮೇನ್ ಎ ಸಿ ಅನ್ನೋದು ಲೋಡಿಗೆ ಡೈರೆಕ್ಟ್ಲಿ ಕನೆಕ್ಟ್ ಆಗಿರುತ್ತೆ. ಸೊ ಅದ್ರ ಸಲುವಾಗಿ ಇಲ್ಲಿ ಏನಾಗುತ್ತೆ ಅಂದರೆ, ಏನಾದರೂ ಎ ಸಿ ಮೇನ್ ಹತ್ರ ಏನಾದರೂ ಪ್ರಾಬ್ಲಮ್ ಆದರೆ ಥ್ರೂ ಮೇನ್ ಎ ಸಿ ಲೋಡಿಗೆ ಕನೆಕ್ಟ್ ಆಗೋದ್ರಿಂದ ವೋಲ್ಟೇಜ್ ಸ್ಪೈಕ್ಸ್ ಅನ್ನೋದನ್ನು ಅಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಇದೊಂದು ಡಿಸ್ಅಡ್ವಾಂಟೇಜ್. ಸೊ ಇವೆಲ್ಲ ಬಂದುಬಿಟ್ಟು ಕಂಪ್ಯಾರಿಸನ್ ಇರ್ಬೋದು. ಡೆಫಿನೇಷನಲ್ಲಿ ಈ ಟ್ರಾನ್ಸ್ಫರ್ ಟೈಮ್, ಎಕ್ಸ್ಟರ್ನಲ್ ಡಿಸ್ಟಾರ್ಷನ್ ಯಾವ ಥರ ಇರುತ್ತೆ, ಹೀಟ್ ಸಿಂಕ್ ಕಾಂಪೋನೆಂಟ್ಸ್, ಓಕೆ ಇವೆಲ್ಲ ಕಂಪ್ಯಾರಿಸನ್ ಚಾರ್ಟ್ ನೀವು ನೋಡ್ಕೋಬೋದು. ಸೊ ಯು ಕ್ಯಾನ್ ಸಿ ದಿಸ್ ಇಸ್ ಅ ಕಂಪ್ಯಾರಿಸನ್ ಚಾರ್ಟ್. ಓಕೆ, ನೆಕ್ಸ್ಟ್, ಆನ್ಲೈನ್ ಅಪ್ಲಿಕೇಶನ್ ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಮೆಡಿಕಲ್ ಇಕ್ವಿಪ್ಮೆಂಟಲ್ಲಿ, ನೆಕ್ಸ್ಟ್ ಟೆಲಿಕಮ್ಯುನಿಕೇಷನ್ ಇಕ್ವಿಪ್ಮೆಂಟ್ಸಲ್ಲಿ ಈ ಆನ್ಲೈನ್ ಯು ಪಿ ಎಸ್ ಅನ್ನೋದು ಯೂಸ್ ಮಾಡ್ತಾರೆ. ಆಫ್ಲೈನ್ ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಕಂಪ್ಯೂಟರ್ಸ್, PCs, ಓಕೆ PCs ಹತ್ರ ಯೂಸ್ ಮಾಡ್ತಾರೆ. ಈ ಆನ್ಲೈನ್ ಮೆಡಿಕಲಲ್ಲಿ ಎದಕ್ಕೆ ಯೂಸ್ ಮಾಡ್ತಾರೆ ಅಂದರೆ, ಅಲ್ಲಿ ಹೆವಿ ಕಂಟಿನ್ಯೂಸ್ ಪವರ್ ಅನ್ನೋದು ಬೇಕಾಗುತ್ತೆ. ಸೊ ಅದರ ಸಲುವಾಗಿ ಇದೊಂದು ಯೂಸ್ ಮಾಡ್ತಾರೆ.
ಸೊ ಪವರ್ ರೇಟಿಂಗ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಫಾರ್ ಎ ಡೆಸ್ಕ್ಟಾಪ್ ಸೂಪರ್ ನಾರ್ಮಲ್ ಆಗಿ ಡೆಸ್ಕ್ಟಾಪ್ಗೆ ಎಷ್ಟು ಯು ಪಿ ಎಸ್ ಇಂದು ಪವರ್ ಬೇಕು ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ನಾರ್ಮಲಿ ಲೋಡ್ ಡೆಸ್ಕ್ಟಾಪಲ್ಲಿ 500 ವ್ಯಾಟ್ಸ್ ಅಂತ ಇಟ್ಕೊಳ್ಳಿ. ರಿಕ್ವೈರ್ಡ್ ಯು ಪಿ ಎಸ್ ಪವರ್ ರೇಟಿಂಗ್ ಎಷ್ಟು ರಿಕ್ವೈರ್ಮೆಂಟ್ ಇರುತ್ತೆ ಅಂದರೆ ನಾವು ಇಲ್ಲಿ ಏನು ಮಾಡ್ತೀವಿ, ವಿ ಈಸ್ ಈಕ್ವಲ್ ಟು ವ್ಯಾಟ್ಸ್ ಡಿವೈಡ್ ಬೈ ಪವರ್ ಫ್ಯಾಕ್ಟರ್. ನಮ್ದು ಇದೊಂದು ಲೋಡ್ ಡಿವೈಡ್ ಬೈ ಪವರ್ ಫ್ಯಾಕ್ಟರ್ ಎಷ್ಟು ತೊಗೊಳುತ್ತೆ ಅಂದರೆ 0.8 ಅಂತ ಇಟ್ಕೊಳ್ಳಿ. ಸೊ ನಮಗೆ ಎಷ್ಟು ಬೇಕಾಗುತ್ತೆ ಯು ಪಿ ಎಸ್ ರೇಟಿಂಗ್ 625 ಯು ಪಿ ಎಸ್ ವೋಲ್ಟೇಜ್ ರೇಟಿಂಗ್ ಅನ್ನೋದು ಬೇಕಾಗುತ್ತೆ, ವೋಲ್ಟ್ ಆ್ಯಂಪಿಯರ್ ಅನ್ನೋದು ಬೇಕಾಗುತ್ತೆ. ಸಪೋಸ್ ನಾರ್ಮಲಿ ಫಾರ್ ಯು ಪಿ ಎಸ್ ಹ್ಯಾವಿಂಗ್ ಪವರ್ ರೇಟಿಂಗ್ ಸಪೋಸ್ 2500 ಇದ್ದರೆ ಅದಕ್ಕೆ ನಾವು ಎಷ್ಟು ವ್ಯಾಟ್ಸಿಂದ ಯು ಪಿ ಎಸ್ ಯೂಸ್ ಮಾಡಬೇಕು ಅಂತ ಹೇಳಿ ಈ ಥರ ಕೊಡ್ತಾರೆ. ಅಂದರೆ ನಮಗೆ ಏನು ರೇಟೆಡ್ ಇರುತ್ತೆ ಈ 2500 ವ್ಯಾಟ್ಸ್, ಓಕೆ, ಇದಕ್ಕಿಂತ ನಾವು ಜಾಸ್ತಿನೇ ಅದನ್ನು ಮ್ಯಾಕ್ಸಿಮಮ್ ಲೋಡ್, ಓಕೆ, ಅದಕ್ಕೆ ರೇಟೆಡ್ ಕರೆಂಟಿಂದ ಸ್ವಲ್ಪ ಜಾಸ್ತಿ ರೇಟಿಂದ ನಾವು ಏನು ಮಾಡ್ತೀವಿ, ಕನೆಕ್ಟ್ ಅನ್ನೋದು ಮಾಡ್ತೀವಿ. ಸೊ ಯು ಪಿ ಎಸ್ ಕನ್ಕ್ಲೂಷನ್ನ ನೀವು ನೋಡ್ಕೋಬೋದು. ದಿಸ್ ಇಸ್ ಅಬೌಟ್ ದ ಕನ್ಕ್ಲೂಷನ್. ಸೊ ಇವೆರಡು ಏನು ಮಾಡುತ್ತೆ, ಬ್ಯಾಕಪ್ ಅನ್ನೋದು ಪ್ರೊವೈಡ್ ಮಾಡುತ್ತೆ. ಬಟ್ ಇದರಲ್ಲಿ ಕೆಲವೊಂದು ಡಿಸ್ಅಡ್ವಾಂಟೇಜ್ ಇದೆ, ಕೆಲವೊಂದು ಅಡ್ವಾಂಟೇಜಸ್ಸು ಇದೆ. ಸೊ ಬಿಫೋರ್ ನಾವು ತೊಗೊಳೋಕ್ಕಿಂತ ಮುಂಚೆ ಇಲ್ಲಿ ನಾವು ಅಪ್ಲಿಕೇಶನ್ ಯಾವ ಅಪ್ಲಿಕೇಶನ್ಗೆ ಯೂಸ್ ಮಾಡ್ತಾ ಇದ್ದೀವಿ ಅಂತ ನೋಡಿಬಿಟ್ಟು ನಾವು ಪರ್ಚೇಸ್ ಅನ್ನೋದು ಮಾಡಬೇಕಾಗುತ್ತೆ. ಥ್ಯಾಂಕ್ ಯು.